ಬಸವಾದಿ ಪ್ರಮುಖರನ್ನ ಪರಮಾರಾಧ್ಯ ಗುರುಗಳಾದ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳನ್ನ ಪಂಡಿತ್ ಪಂಚಾಕ್ಷರ ಪುಟ್ಟರಾಜ ಗುರುಗಳನ್ನ ಭಕ್ತಿಯಿಂದ ಮನೋಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಮಾರುತೇಶ್ವರನ ಸನ್ನಿಧಾನಕ್ಕೆ, ಕೊತ್ತಲ ಬಸವೇಶ್ವರರ ಸನ್ನಿಧಾನಕ್ಕೆ, ಪರಮ ತಪಸ್ವಿಗಳಾದ ಶಿವಯೋಗಿ ಸಪ್ಪಣ್ಣಾರ್ಯರ, ಮಹಾತ್ಮ ಮಡಿವಾಳೇಶ್ವರರ ಸದಾಶಿವ ಮಹಾಸ್ವಾಮೀಜಿಯವರ ಸನ್ನಿಧಾನಕ್ಕೆ ಭಕ್ತಿ ಪುರಸ್ಸರವಾಗಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ತರ್ನಳ್ಳಿ ಗ್ರಾಮದಲ್ಲಿ ಇವತ್ತು 7ನೆಯ ಭಾರತೀಯ ಸಂಸ್ಕೃತಿ ಉತ್ಸವದ ನಿಮಿತ್ತವಾಗಿ ಪಾದಯಾತ್ರೆ ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯನ್ನು ಕರುಣಿಸಿರುವಂತಹ ಶಿವಯ್ಯ ಸ್ವಾಮೀಜಿ ಅವರಿಗೂ, ನಮ್ಮ ಜಗದೀಶ್ ಸರ್ ಅವರಿಗೂ, ನಾಡಿನ ಶ್ರೇಷ್ಠ ಪ್ರತಿಭಾವಂತ ಗಾಯಕರಾಗಿರುವಂತಹ ಶ್ರೀ ವೀರೇಂದ್ರ ಬಂಟ್ನಳ್ಳಿ ಅವರಿಗೂ, ಅಭಿಷೇಕ್ ವಿಶ್ವಕರ್ಮ ಅವರಿಗೂ, ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿರುವಂತಹ ಸರ್ವರಿಗೂ ಕೂಡ ಶರಣು ಶರಣಾರ್ಥಿಗಳು. ನೋಡ್ರಿ, ತಾಯಂದ್ರೆಲ್ಲ ಇದ ಊರಾಗ ಬಂದಿದ್, ನಮ್ಗೆ ಯಾವ ಊರಾಗ ಹೆಣ್ಮಕ್ಳು ಇಲ್ಲ, ಇಲ್ಲಿ ನಮ್ಮ ಜೊತೆ ಬಂದ ತಾಯಂದ್ರ ಅಷ್ಟೇ ಇರ್ತಿದ್ರು. ನೋಡ್ರಿ, ನಮ್ಮ ತಾಯಂದ್ರನ್ನೆಲ್ಲ ಹಿಂದೆ ಕಳಿಸ್ಬಿಟ್ರೆ ನೀವು ಅಷ್ಟು ಮಂದಿ ಬಂದ್ರಲ್ಲ. ಭಾಳ ಭಕ್ತಿಯಿಂದ ನಮಗೂ ಭಾಳ ವರ್ಷದಿಂದ ಈ ಊರಿಗೆ ಬರ್ಬೇಕಂತ ಆಸೆ ಇತ್ತು. ಪೂಜ್ಯ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಅವತರಿಸಿರುವಂತಹ ಪುಣ್ಯ ಗ್ರಾಮ ಇದು. ರಾಷ್ಟ್ರ ನಾಯಕನನ್ನ ಕೊಟ್ಟಿರುವಂತಹ ಒಂದು ಅವಿಮುಕ್ತ ಕ್ಷೇತ್ರ ಇದೆ. ಅವರು ಎಷ್ಟು ದೊಡ್ಡ ವ್ಯಕ್ತಿಗಳು ಅಂದ್ರೆ, APJ ಅಬ್ದುಲ್ ಕಲಾಂ ಅವರ ನಂತರ ರಾಷ್ಟ್ರಪತಿ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗುವಂತ ಅಪರೂಪದ ವ್ಯಕ್ತಿತ್ವ ಅಂದ್ರೆ ಅದು ಬಸವರಾಜ್ ಪಾಟೀಲ್ ಸೇಡಂಜಿ ಅವರು. ತಮ್ಮನ್ನ ರಾಜ್ಯಪಾಲರನ್ನಾಗಿ ಮಾಡ್ತೇವೆ, ರಾಷ್ಟ್ರಪತಿಗಳನ್ನಾಗಿ ಮಾಡ್ತೇವೆ ಅಂದಾಗ ನನಗೆ ಮಡಿವಾಳೇಶ್ವರ ಮಹಾಸ್ವಾಮೀಜಿಯವರು ಭಾರತೀಯ ಶಿಕ್ಷಣ ಸಂಸ್ಥೆಯ ಸ್ವರ್ಣ ಜಯಂತಿ, ಅದು ನಾಡಿನ ಉದ್ದಗಲಕ್ಕೂ ಇನ್ನೂ ಸೇವೆಯನ್ನು ಮಾಡಬೇಕು, ಅದರ ವ್ಯಕ್ತಿತ್ವ ಏನು, ಅದು ಮಾಡಿರುವಂತ ಸಾಮಾಜಿಕ ಸೇವೆ, ಅದರ ಕೊಡುಗೆಗಳೇನು ಅನ್ನೋದನ್ನ ನಾಡಿಗೆ ತಿಳಿಸ್ಬೇಕು. ಈ ಭಾಗದಲ್ಲಿ ಇರುವಂತ ಜನರೆಲ್ಲರೂ ಕೂಡ ಅಪ್ಪಟ ಭಾರತೀಯರಾಗಿ ಭಾರತೀಯ ಸಂಸ್ಕೃತಿಯನ್ನ, ಪರಂಪರೆಯನ್ನು ಉಳಿಸುವಂತ ಜನರಾಗಬೇಕು. ಆ ಸೇವೆಯನ್ನು ನಾನು ಮಾಡ್ಬೇಕಾಗಿರೋದ್ರಿಂದ ನನಗೆ ರಾಷ್ಟ್ರಪತಿಯ ಸ್ಥಾನ ಬೇಡ ಅಂತ ತಿಳ್ಕೊಂಡು ಪ್ರೇಮದಿಂದ ಅದರಿಂದ ಹಿಂದೆ ಬಂದವರು ಬಸವರಾಜ್ ಪಾಟೀಲ್ ಸೇಡಂಜಿ ಅವರು. ಇವತ್ತು ಯಾವ ಸ್ಥಾನವನ್ನ ಕೊಟ್ಟರೂ ಕೂಡ ಬೇಕು ಅಂತ ತಿಳ್ಕೊಂಡು ಬಯಸುವಂತ ದಿನಮಾನದಲ್ಲಿ, ಅದು ಬೇಕು ಇದು ಬೇಕು ಅಂತ ತಿಳ್ಕೊಂಡು ಬಯಸುವಂತ ದಿನಮಾನದಲ್ಲಿ ಬೇಡ ಅಂತ ತಿಳ್ಕೊಂಡು ಹೇಳುವಂತಹ ಒಬ್ಬ ರಾಜಕೀಯ ಸಂತರು ಅಂದ್ರೆ ಅದು ಬಸವರಾಜ್ ಪಾಟೀಲ್ ಸೇಡಂಜಿ ಅವರು. ಅವರು ಜನ್ಮಿಸಿರುವಂತಹ, ಅವತಾರ ಎತ್ತಿರುವಂತಹ ಈ ಗ್ರಾಮಕ್ಕೆ ಬಹಳ ಖುಷಿ ಆಯ್ತು. ತಮ್ಮೆಲ್ಲರೂ ನೋಡಿ ಬಹಳ ಸಂತೋಷ ಆಯ್ತು. ಅವರು ಮಾಡಿರುವಂತ ಸೇವೆಯನ್ನ ಶಬ್ದಗಳಲ್ಲಿ ಹಿಡಿದಿಡುವುದಕ್ಕೆ ಸಾಧ್ಯವಾಗೋದಿಲ್ಲ. ಶಿವಯೋಗಿ ಸಪ್ಪಣ್ಣಾರ್ಯರ ಆಶೀರ್ವಾದದಿಂದ ಅವರು ಅವತರಿಸಿ ಬಂದರು ಅನ್ನೋದನ್ನ ನಮ್ಮ ಶಿವಯ್ಯಪ್ಪ ಅವರು ಅವಾಗ ಹೇಳ್ತಿರ್ತಾರೆ. ಆ ನಂತರದಲ್ಲಿ ಅವ್ರು ಮತ್ತೆ ಹೇಳ್ತಾರೆ, ಶಿವಯೋಗಿ ಸಪ್ಪಣ್ಣಾರ್ಯರು ಈ ನಾಡು ಕಂಡಿರುವಂತ ಮಹಾ ತಪಸ್ವಿಗಳವರು, ಬಹಳ ದೊಡ್ಡ ವ್ಯಕ್ತಿಗಳು ಶಿವಯೋಗಿ ಸಪ್ಪಣ್ಣಾರ್ಯರು. ನೀವೆಲ್ಲ ಕೊತ್ತಲ ಬಸವೇಶ್ವರ ದೇವಾಲಯಕ್ಕೆ ಹೋಗಿರಿ ಅಮ್ಮ? ಯಾಕೆ ಹೋಗಿರಿ? ಹಿಂಗಾಗೈತೆ. ಮಹಾತ್ಮರೆಲ್ಲ ಇಂಥ ಊರಾಗ ಹುಟ್ಟತಾರ, ಎಲ್ಲಿ ರಸ್ತೆ ಇರಂಗಿಲ್ಲ, ಊರೆಲ್ಲ ಕಿತ್ತಿ ಒಗದಿರ್ತಾರ. ಎಲ್ಲ ಹಾನಗಲ್ ಕುಮಾರಜ್ಜವ್ರು ತಗೋರಿ, ಅತನಿ ಮುರುಗೇಂದ್ರ ಶಿವಗಳು ತಗೋರಿ, ಎಂತ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇಂಥ ಗ್ರಾಮದಾಗ ಹುಟ್ಟಿರ್ತಾರ. ಸಪ್ಪಣ್ಣಾರ್ಯರಂದ್ರೆ ಬಹಳ ದೊಡ್ಡ ತಪಸ್ವಿಗಳು. ಸುಮ್ಮನೆ ಅಲ್ಲಿಗೆ ಹೋಗಿ 10 ನಿಮಿಷ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು, ಸುಮ್ಮ ಆರಾಮ್ ಕುಂತ್ಕೊಂಡ್ಬಿಡ್ದು. ಎಲ್ಲ ಮರೆತು, ಗಂಡನ್ ಮರೆತು, ಹೆಂಡತಿ ಮರೆತು, ಹೊಲ ಮರೆತು, ಸುಮ್ಮ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ರಿ. ನಿಮ್ಮ ಮನಸ್ಸಿನಾಗ ಏನಿರ್ತದ ಆ ನೋವನ್ನ ನಿವಾರಣೆ ಮಾಡುವಂತ ಶಕ್ತಿ ಆ ಶಿವಯೋಗಿಯ ಸನ್ನಿಧಾನದಲ್ಲಿ ಇರ್ತೈತಿ, ಮಹಾತ್ಮರ ಸನ್ನಿಧಾನದಲ್ಲಿ ಇರ್ತದೆ. ಶಿವಯೋಗಿ ಸಪ್ಪಣ್ಣಾರ್ಯರ ಮಾತುಗಳನ್ನ ಕೇಳೋದಕ್ಕೆ ಯಾರ್ಯಾರೋ ಜನ ಬರ್ತಿದ್ರು. ಅಂದ್ರೆ ಈಗಿನಂಗ ಜನ ಅಲ್ಲ. ಈಗೆಲ್ಲ ಪ್ರಸಾದ ಇರ್ತದಂದ್ರೆ 1 ಲಕ್ಷ ಜನ ಸೇರ್ತಾರ, ಆ ಮಾತು ಬೇರೆ. ಪ್ರಸಾದ ಇಲ್ಲ ಅಂದ್ರೆ ನಾವು ಮೈ ಖರ್ಚೋರು, ಗುಡಿ ಪೂಜಾರಿ ಎಷ್ಟು ಗಂಟೆ ಬಾರಿಸ್ಕೊಂತ ಇರ್ತಾರೆ, ಎಷ್ಟು ಬಿಟ್ರೆ ಯಾರು ಬರಲ್ಲ. ಮತ್ತೆ ಎಲ್ಲರೂ ಪ್ರಸಾದಕ್ಕೆ ಬರ್ತಾರಂತೇನಿಲ್ಲ. ಕೆಲವು ಜನ ನಿದ್ದೆ ಮಾಡಕ್ಕೂ ಬರ್ತಿರ್ತಾರ, ಕೆಲವು ಜನ ಮನ್ಯಾಗ ಕುತ್ಕೊಂಡ್ರೆ ಮನ್ಯಾಗೆಲ್ಲ ಬೈತಾರಂತೇಳಿ ಅಲ್ಲೇ ಹೋಗಿ ಕುಂದ್ರು, ನಾಳೆ 1-2 ತಾಸು ಅಂದಂಗೂ ಬರ್ತಾರೆ. ಪ್ರವಚನ ಕೇಳಲಿಕ್ಕೆ ಬರೋರು ಇದ್ದಾರೆ,
ಕೇಳಿ ಹೋಗೋ ಮುಂದೆ ಏನು ಹೇಳಿದ್ರು, ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಹೇಳಿದ್ರು ಅವರು. ಅದೇನು ನಮ್ಗೆ ಹೇಳಕ್ ಬರೋಂಗಿಲ್ಲ, ಅದು ನಮ್ಗೆ ಗೊತ್ತಾಗಿಲ್ಲ ಅಂತಾರೆ. ಹಿಂಗನ 10,000 ಮಂದಿ, ಲಕ್ಷ ಗಂಟ್ಲೆ ಮಂದಿ ಪ್ರವಚನ ಕೂಡ್ತಿರ್ತಾರ, ಹೋಗ್ತಿರ್ತಾರ, ಬರ್ತಿರ್ತಾರ. ಅದು ಯಾರಿಗೋ ಒಂದು 4 ಮಂದಿಗೆ ಅದು ಪ್ರಯೋಜನ ಆಗಲಿ. ಶಿವಯೋಗಿ ಸಪ್ಪಣ್ಣಾರ್ಯರ ಮಾತುಗಳನ್ನ ಕೇಳೋದಕ್ಕಾಗಿ ಒಬ್ಬ ಬಡವ ಅವರು ಕುಳಿತಿರುವಂತ ಸನ್ನಿಧಾನಕ್ಕೆ ಪ್ರತಿನಿತ್ಯ ಬರ್ತಿದ್ದ. ಪ್ರತಿದಿನ ಯಾವಾಗ ಪ್ರವಚನ ಸಮಯ? ಮುಂಜಾನೆ ಬರೋದು. ಆಗಿನ ಕಾಲದಾಗೆಲ್ಲ ಬೆಳಿಗ್ಗೆ ಸುಪ್ರಭಾತ ಸಮಯದಲ್ಲಿ ಬೆಳಿಗ್ಗೆನೇ ಪ್ರವಚನ ಕಾರ್ಯಕ್ರಮ. ಪ್ರವಚನ ಅಂದ್ರೆ ಹಿಂಗೆಲ್ಲ ಮಾಡೋದಲ್ಲ, ಆನಂದದ ಮಾತುಗಳನ್ನ ಹಂಚಿಕೊಳ್ಳೋದು. ಅವ್ರ ಮಾತುಗಳನ್ನ ಕೇಳುವುದಕ್ಕಾಗಿ ಅತ್ಯಂತ ಬಡವನಾಗಿರೋ ಒಬ್ಬ ವ್ಯಕ್ತಿ ಸಪ್ಪಣ್ಣಾರ್ಯ ಹತ್ರ ಬರ್ತಿದ್ದ. 1 ತಿಂಗಳು ಬಂದ, 2 ತಿಂಗಳು ಬಂದ, ವರ್ಷಾನುಗಂಟ್ಲೆ ಬಂದ್ರು. ವರ್ಷಾನುಗಂಟ್ಲೆ ಅವರ ಮಾತು ಜ್ಯೋತಿರ್ಲಿಂಗ. ಸಪ್ಪಣ್ಣಾರ್ಯ ಮಾತು, ಅವರ ಮಾತು ಮುತ್ತಿನ ಹಾರ, ಸ್ಫಟಿಕದ ಸಲಾಕೆ, ಮಾಣಿಕ್ಯದ ದೀಪ್ತಿ, ಪರಮಾತ್ಮ ಮೆಚ್ಚಿ, ಲಿಂಗ ಮೆಚ್ಚಿ, ಹೌದು 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 ಅನ್ನುವಂಥ ಮಾತುಗಳನ್ನ ಸಪ್ಪಣ್ಣಾರ್ಯರು ಉಪದೇಶವನ್ನು ಮಾಡ್ತಿದ್ರು. ಅಂತಹ ಸಪ್ಪಣ್ಣಾರ್ಯರ ಮಾತುಗಳನ್ನ 1 ವರ್ಷ 2 ವರ್ಷ 3 ವರ್ಷ ಗಂಟಲೆ ಕೇಳಿರುವಂತಹ ವ್ಯಕ್ತಿ, ಅವನಿಗೆ ಕಣ್ಣುಗಳು ಹೋದವು. ಕಣ್ಣು ಕಾಣಲಾರ್ದಂಗಾದ್ರು, ಕುರುಡಾದ. ಒಳ್ಳೆಯ ದಾರಿಯಲ್ಲಿ ಹೋಗುವಾಗ ಭಗವಂತ ಬಹಳ ಪರೀಕ್ಷೆ ಮಾಡ್ತಾನೆ, ದೇವರು ಬಹಳ ಪರೀಕ್ಷೆ ಮಾಡ್ತಾನೆ. ನಿಮಗೇನಾದ್ರೂ ಕಷ್ಟಗಳು ಬಂದಿದೆ ಅಂದ್ರೆ ಪರಮಾತ್ಮ ಮುಂದೆ ನಿಮಗೆ ಸುಖ ಕೊಡೋ ಸಲುವಾಗಿ ಕಷ್ಟ ಬಂದೈತೆ ಅಂತ ತಿಳ್ಕೊಬೇಕು. ಶುಗರ್ ಆಗಿರ್ತೈತಿ, ಈಗ ಬಹಳ ಜನರಿಗೆ ಶುಗರ್ ಆಗಿರ್ತೈತಿ. ಅದು ಹೆಚ್ಚಾಗಿಂದ ಡಾಕ್ಟರ್ ಅಂತಾರ, ಇಲ್ರಿ ನಿಮ್ದೊಂದು ಬೆರಳು ಕಟ್ ಮಾಡ್ಬೇಕು ಅಂತ. ಬೆರಳನ್ನ ಕತ್ತರಿಸ್ಬೇಕಿದ್ರ ಉದ್ದೇಶ ಏನು? ನೀವು ಇನ್ನೂ ಒಂದು 4-6 ದಿನ ಬದುಕ್ಬೇಕಂತ. ನಿಮಗ್ ಕೆಟ್ಟದ್ದಾಗ್ಲಿ ಅಂತ ಅಲ್ಲದು. ಶರೀರದೊಳಗೆ ಏನೋ ಒಂದು ಕೆಟ್ಟದ್ದಾಗಿರ್ತದೆ, ಅದನ್ನ ಆಪರೇಷನ್ ಮಾಡಿದ್ರೆ ನೀವು ಮತ್ತೆ 4-6 ದಿನ ಬದುಕ್ತೀರಿ ಅಂತ. ನಾವು ಎಷ್ಟು ಸಹಿಸಿಕೊಳ್ಳುವಂತ ಶಕ್ತಿಯನ್ನು ಪಡ್ಕೊಂತೀವಿ ಅಷ್ಟು ಪರಮಾತ್ಮ ನಮ್ಮ ಹತ್ತಿರಕ್ಕೆ ಬರ್ತಾನೆ, ದೇವ್ರು ನಿಮ್ಮ ಹತ್ತಿರಕ್ಕೆ ಬರ್ತಾನೆ. ನೋಡಿಕೊಳ್ಳಿ, ನಿಮ್ಮ ಕಷ್ಟ ಬಂದ್ಕೊಳ್ಳ ದೇವ್ರು ಹಿಂಗ್ ಮಾಡಿದ ಅಂತ ತಿಳ್ಕೊಂಡು ನೀವು ಬೈದ್ರ ದೇವ್ರ ಎಂದು ನಿಮ್ಮನ್ನ ಕೈ ಹಿಡಿಯಂಗಿಲ್ಲ. ಈಗ ರೊಟ್ಟಿ ಮಾಡ್ತಿರಿಲ್ಲ ನೀವೆಲ್ಲ ನಿಮ್ಮ ಮನ್ಯಾಗ? ರೊಟ್ಟಿ ಮಾಡ್ತಿರಿಲ್ಲ? ಯಾಕ್ರಿ ಹ್ಞೂ ಅನ್ನೋಲ್ರು? ರೊಟ್ಟಿ ಮಾಡ್ತಿರಿಲ್ರಿ? ರೊಟ್ಟಿ ಮಾಡ್ತೀರಿ, ಚಪಾತಿ ಮಾಡ್ತೀರಿ, ಬೇಳೆ ಮಾಡ್ತೀರಿ, ಪಲ್ಯ ಹಿಂಗೆಲ್ಲ ಮಾಡ್ತಿರಿಲ್ಲ? ಒಂದು ಜೋಳ ರೊಟ್ಟಿ ಆಗ್ಬೇಕಾದ್ರೆ ಎಷ್ಟು ಕಷ್ಟ. ಹೊಲದಾಗ ಬೆಳಿಬೇಕು, ಬಿಸಿಲು ಬಡಿಸ್ಕೋಬೇಕು, ಆಮೇಲೆ ಮತ್ತೆ ನೀವು ಮಿಷನ್ಗೆ ಹಾಕ್ಬೇಕು, ಮತ್ತೊಂದು ತಗೊಂಡ್ಬಂದು ಹಸನ್ ಮಾಡ್ಬೇಕು. ಗಿರಣ್ಯಾಗ ಹೋಗ್ಕೊಳ್ಳಿ ಹಂಗ ಬರ್ತೇನ್ರಿ ಜೋಳ? ಏನಾಗತ್ರಿ ಜೋಳ? ಪುಡಿ ಆಗತ್ತೆ ನೋಡ್ರಿ, ಹಿಟ್ಟಾಗೋದಿಲ್ಲ. ಹಿಟ್ಟಾಗಿಂದ ಮತ್ತೆ ಅಷ್ಟಕ್ಕೆ ಕೈ ಬಿಡ್ತೀರಿ ನೀವು, ಮತ್ತೆ ಅದನ್ನ ಸಾಣಿಗೆ ತೊಗೊಂಡು ಸಾಣಿಸ್ತೀರಿ. ನೀವೇನು ಸಾಣಿಗೆ ಅಂತೀರಿ ಅಂತೀರಿ? ಜಲಾಡಿಗೆ ನೋಡ್ರಿ, ಅದ್ ನೀವು ಅರ್ಥ ಮಾಡ್ಕೊಡ್ರಿ. ಅದನ್ನ ತಗೊಂಡು ಸಾಣಿಸ್ತೀರಿ. ಸಾಣಿಸಿಂದ ಯಾವುದು ಸ್ವಚ್ಛವಾಗಿರ್ತೈತಿ ಆ ಹಿಟ್ಟನ್ನ ನೀವು ಮತ್ತೇನ್ ಮಾಡ್ತೀರಿ? ಅದನ್ನೊಂದು ಪಾತ್ರೆ ಒಳಗೆ ಹಾಕೊಂಡು ಮತ್ತೆ ಅದಕ್ಕೆ ಹಂಗ ಬಿಡ್ತೀರೇನು? ಅದನ್ನ ರೊಟ್ಟಿ ಮಾಡ್ಬೇಕಾದ್ರೆ ಹಂಚಿನೊಳಗೆ ನೀರು ಕಾಸ್ತೀರಿ ನೋಡೋದು. ನೀರು ಬಿಸಿ ಮಾಡ್ತೀರಿಲ್ರಿ ರೊಟ್ಟಿ ಮಾಡ್ಬೇಕಾದ್ರೆ? ಸಳಮಳ ನೀರು ಬಿಸಿ ಆಗ್ತದೆ. ಮಾಡಲ್ಲ ನೀ ಕಡೆ? ಅದು ನೀರು ಹಾಕಿಂದ ಜಿಗಿ ಹಾಕೊಳ್ಳೋದು. ಅದ ಆಮೇಲೆ ನೀರು ಹಾಕೊಂಡಿಂದ ಜಿಗಿ ಆಗತ್ತದ. ಅದಕ್ಕಿಂತ ಮೊದಲು ತಡ್ರಿ, ಇನ್ನ ಮುಂದೆ ಜಿಗಿ ಬೇಡ್ರಿ ನೀವು. ಇವ್ರ ಮಾಡಿದಾರಂಗೆ ಹೇಳ್ತಾರ ರೊಟ್ಟಿನ. ನೋಡ್ರಿ, ರೊಟ್ಟಿನ ಮಾಡ್ಬೇಕಾದ್ರ ಹಂಚಿನೊಳಗ ನೀರು ಬಿಸಿ ಮಾಡ್ಕೋಬೇಕು. ನೀರು ಎಷ್ಟು ಬಿಸಿ ಆಗಿರ್ತಾವ. ನೀವು ಹಿಟ್ಟೆಲ್ಲ ಅಗಲ್ ಮಾಡಿರ್ತೀರಿ. ಆ ಅಗಲ್ ಮಾಡಿದ ಹಿಟ್ಟಿನ್ಯಾಗ 1-2 ಹಳ್ಳು ಉಪ್ಪು ಹಾಕೊಂತೀರಿ. ಆಮೇಲೆ ಆ ನೀರನ್ನ ಅದ್ರಾಗ ಹಾಕೊಂಡು ಬಳಿ ಮ್ಯಾಲೆ ಏರಿಸ್ಕೊಂಡು, ಬಳಿ ಇದ್ರ ಬಳಿಗೆ ನಿಮ್ಮನ್ನ ಅಷ್ಟ ನೋಡಿನಿ. ನಮ್ಮ ಜೊತೆ ಬಂದವ್ರ ಹತ್ರ ಬಳಿ ಇಲ್ಲ. ಎಲ್ಲಿಗೆ ಬಳಿ ಭಾಳ ಕಡಿಮೆ, ಸುಮ್ಮನೆ ಇರಲೇ ಬೇಡ ನೋಡಂಗ್ ಬಳಿ ಎಲ್ಲ. ಈಗ ಹೆಣ್ಣು ಹುಡುಗರು ಬಳಿ ಹಾಕೊಳಕತ್ತಾವು, ಹೆಣ್ಣು ಹುಡುಗರು ಕಿವ್ಯಾಗ ಹಾಕೊಳಕತ್ತಾವು, ಗಂಡು ಹುಡುಗರು ಹಾಕೊಳಕತ್ತಾರ, ಹೆಣ್ಮಕ್ಳೆಲ್ಲ ಶಿವಾಯನ್. ಹಿಂಗಾಗ್ಬಿಟ್ಟಾವ ಈಗೆಲ್ಲ. ಈ ಗಂಡು ಹುಡುಗರೆಲ್ಲ ಒಂಥರ ಕೂದಲ ಬಿಡಾಕತ್ಬಿಟ್ರಿ ಎಲ್ಲ. ನೋಡಿ, ನೀವು ಬಳಿ ಮ್ಯಾಲೆ ಏರಿಸ್ಕೊಂಡು ಅದನ್ನೇನ್ ಮಾಡ್ತೀರಿ? ಹಿಟ್ಟೆಲ್ಲ ಹಿಂಗೆಲ್ಲ ಒಳಗೆ ನೀರೇನಿರ್ತೈತಿ ಅದ್ರೊಳಗೆಲ್ಲ ಹಾಕೊಂಡು 2 ಕೈ ಸೇರಿಸಿ ಅತ್ತಿ ಏನು ಬೈದಿರ್ತಾಳೆ ಅದನ್ನ ಸಿಟ್ಟೆಲ್ಲ ಅದ್ರ ತಗೊಂಡು ಅದನ್ನ ನಾದಾಕ್ ನಿಂದಿರ್ತೀರಿ ನೋಡ್ರಿ. ಅದನ್ನೆಲ್ಲ ಇಷ್ಟು ಮಾಡಿ ಇಷ್ಟಾದ್ಕೋ ರೊಟ್ಟಿ ಆಗತ್ತನ್ರಿ? ಆಗೋದಿಲ್ಲ. ಮತ್ತದನ್ನು ಬಡಿತೀರಿ ನೋಡ್ರಿ. ಅಷ್ಟು ಬಡಿಸ್ಕೊಂಡು ಸುಮ್ಮನೆ ಬಿಡ್ತೀರೇನು? ಏನು ಹಂಚು ಕಾದಿರ್ತೈತಿ, ಎಷ್ಟು ಬಿಸಿ ಆಗಿರ್ತೈತಿ, ಅದ್ರೊಳಗೆ ಸುಡು ಅದ್ರೊಳಗೆ ಹಾಕ್ತಿರಿ ಜೋಳ ಅಂತೂ. ಯಪ್ಪ, ನನ್ನ ಮತ್ತೆ ಹಂಚಿನ ಮೇಲೆ ಯಾಕೆ ಸುಡಾಕತ್ತೀನೋ ಮಾರಾಯ. ಮತ್ತ ಹಂಚಿನ ಮೇಲೆ ಸುಟ್ಟು ಕೂಡಲಿನ ರೊಟ್ಟಿ ಆಗತ್ತ.
ಆ ರೊಟ್ಟಿ ತಗೊಂಡು ಯಾವಾಗ ನೀವು ಕೊತ್ತಲ ಬಸವೇಶ್ವರಗೆ ಅರ್ಪಣೆ ಮಾಡ್ತೀರಿ ಅವಾಗ ಜೋಳ ನಿಮಗೆ ಧನ್ಯವಾದ ಹೇಳುತ್ತೆ. ನನ್ನ ಪ್ರಸಾದ ಮಾಡಿ ಕೊತ್ತಲ ಬಸವೇಶ್ವರ ಕೊಟ್ಟರಿ ಎಲ್ಲ ನನಗೆ ಖುಷಿ ಆಯ್ತು ಅಂತ. ಅಂದ್ರೆ ಒಂದು ಜೋಳ ಪ್ರಸಾದ ಆಗುವವರೆಗೂ ಸಹಿಸ್ಕೊಳ್ಬೇಕು. 2-3 ವರ್ಷಗಳ ನಂತರ ಕಣ್ಣು ಹೋತು. ಕಣ್ಣು ಹೋದಾಗ ಆ ವ್ಯಕ್ತಿ ಸಪ್ಪಣ್ಣಾರೆ ಅಪ್ಪವ್ರು ಮಾತು ಕೇಳಕ್ಕೆ ಬಂದ್ರೆ ನನ್ನ ಕಣ್ಣು ಹೋದವಲ್ಲ ಅಂತ ಹಿಂಗೆ ನಂಬ್ಕೊಳ್ಳಿಲ್ಲ. ನನ್ನ ಕಲ್ಯಾಣಕ್ಕಾಗಿ ಅಪ್ಪವ್ರು ಹಿಂಗೆ ಪರೀಕ್ಷೆ ಮಾಡ್ಯಾರ ಅಂತ ತಿಳ್ಕೊಂಡವ. ಕಣ್ಣನ್ನ ತೆಗೆದ್ರೆ ನಾನು ಅವ್ರ ಹತ್ರ ಹೋಗೋದನ್ನ ನಾನು ಬಿಡ್ತೀನಿ ಅಂತ ಅವ್ರು ತಿಳ್ಕೊಂಡಾರ. ಪ್ರಾಣ ಹೋಗುವ ಪ್ರಸಂಗ ಬಂದರೂ ಕೂಡ ಸಪ್ಪಣ್ಣಾರ್ಯರ ಮಾತನ್ನ ಕೇಳೋದಕ್ಕೆ, ಸಪ್ಪಣ್ಣಾರ್ಯ ಪಾದ ಮುಟ್ಟೋದಕ್ಕೆ ಹೋಗೋದನ್ನ ನಾ ಎಂದಿಗೂ ಕೂಡ ಬಿಡಂಗಿಲ್ಲ. ಜೀವನದ ಕೊನೆಯವರೆಗೂ ಸಪ್ಪಣ್ಣಾರ್ಯ ಹತ್ರ ಹೋಗ್ತೀನಿ ಅಂದ್ರೆ ಅವ್ರು ಬಿಡ್ಲಿಲ್ಲ. 8 ವರ್ಷದ ಮಗಳನ್ನ ಕರ್ಕೊಂಡು ಬಂದ್ರು. ಅಪ್ಪವ್ರ ಪಾದ ದರ್ಶನ ಮಾಡೋದು, ಮುಟ್ಟೋದು, ನಮಸ್ಕಾರ ಮಾಡೋದು, ಕೂತ್ಕೊಂಡು ಪ್ರವಚನ ಕೇಳೋದು, ಮತ್ತೆ ಹೋಗೋದು. ಹೋತಿದ್ದು 1 ತಿಂಗಳು, 2 ತಿಂಗಳು, 3 ತಿಂಗಳು ಹೋತು. ಒಂದು ದಿನವೂ ಕೂಡ ನನ್ನ ಕಣ್ಣು ಹೋಗ್ಯಾವ, ನನಗ ಈ ಕಣ್ಣು ಕಾಣದಂತೆ ಆಗಿದೆ ಅಂತ ಹೇಳಲಿಲ್ರಿ ಅವರು. ನಾವು ನೀವು ಆದ್ರೆ ಸ್ವಲ್ಪ ಪೆಟ್ಟಾಗೋದ ತಡ ಯಾ ದೇವ್ರು ತಗೊಂಡು ಏನ್ ಮಾಡುದ್ರಿ, ಬೆಂಕಿ ಹಚ್ಚಲಿ ಆ ದೇವ್ರಿಗೆ ಅಂತ ಬೈತೀವಿ ನಾವೆಲ್ಲ. ದೇವರನ್ನ ಗುರುಗಳನ್ನ ಬೈತೀವಿ ನಾವು, ಧರ್ಮನ ಬೈಲಿಲ್ಲ ಅವರು. ತಿಂಗಳಾನುಗಂಟ್ಲೆ ಹೋದ ಮೇಲೆ ಸಪ್ಪಣ್ಣಾರ್ಯರು ಎಲ್ಲಿ ನಿಂತ್ಕೊಂಡು ಪಾದ ತೊಳ್ಕೊಂತಿದ್ರು, ಅವ್ರ ಪಾದದ ಮೇಲೆ ನೀರೇನ್ ಬಿದ್ದು ಹೋಗ್ತಿತ್ತು, ಆ ನೀರು ಏನು ಮಣ್ಣಿನ ಮೂಲಕವಾಗಿ ಹರಿತಿತ್ತು ಭೂಮಿಯಲ್ಲಿ, ಅಲ್ಲಿರುವಂತ ಕೆಸರನ್ನ ತಗೊಂಡ ಮಗಳು, 8 ವರ್ಷದ ಮಗಳು, ಅಲ್ಲಿರುವ ಕೆಸರನ್ನ ಆ ಮಣ್ಣಿನಲ್ಲಿರುವಂತದ್ದು ಆ ಮಣ್ಣಿನ ಅಂಶವನ್ನ ತಗೊಂಡು ತನ್ನ ತಂದೆಯ ಕಣ್ಣುಗಳಿಗೆ ಪ್ರತಿನಿತ್ಯ ಹಚ್ಚಿದ್ಲಂತ ಹೆಣ್ಮಗಳು. ಔಷಧಿ ಅಲ್ಲದು. ಶಿವಯೋಗಿ ಸಪ್ಪಣ್ಣಾರ್ಯರ ಪಾದದ ಮೇಲೆ ಬಿದ್ದಿರುವ ನೀರು ಭೂಮಿಯಲ್ಲಿ ಹರಿತಿತ್ತಲ್ಲ, ಆ ಕೆಸರು ತಗೊಂಡು ಕಣ್ಣಿಗೆ ಹಚ್ಚಿದ್ರೆ 8 ದಿನದೊಳಗೆ ಮತ್ತೆ ಕಣ್ಣುಗಳು ಬಂದು ಅಂತ ನೋಡಕ್ ಶಕ್ತಿ ಬಂತು, ನೋಡೋದಕ್ಕೆ ಶಕ್ತಿ ಬಂತಂತೆ. ಅಪ್ಪ ಅವ್ರಂದ್ರು ನಿನ್ನ ಕಣ್ಣು ಹೋಗಿದ್ವಲ್ಲ ಅಂದ್ರ, ಕಣ್ಣು ತೆಗೆದವರು ನೀವ, ಕಣ್ಣು ಕೊಟ್ಟವರು ನೀವ ಅಂದ್ರು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಅಂತ ನಾನು ನಿಮಗೆ ಶರಣಾಗತನಾಗಿದ್ದೆ. ನನ್ನ ಕಾಪಾಡುವವನು ನೀನೇ ಶಿವಯೋಗಿ ಸಪ್ಪಣ್ಣಾರ್ಯ ಅಂತ ಶರಣಾಗತನಾಗಿರುವ ಕಾರಣದಿಂದಾಗಿ ನನಗೆ ಮತ್ತೆ ಕಣ್ಣು ನೀವ ಕೊಟ್ಟಿರಪ್ಪ, ಇದು ನಿಮ್ಮ ಆಶೀರ್ವಾದ ಅಂದ್ರು. ಅಂತ ಶಿವಯೋಗಿ ಸಪ್ಪಣ್ಣಾರ್ಯರು ತರ್ನಳ್ಳಿ ಗ್ರಾಮದೊಳಗ ಗೌಡ್ರ ಮನೆತನದೊಳಗ ಕೊತ್ತಲ ಬಸವೇಶ್ವರನೇ ಬಸವಣ್ಣನ ಸ್ವರೂಪದೊಳಗೆ ಬಂದು ಈ ಭಾಗದ ಎಲ್ಲ ಸದ್ಭಕ್ತರ ಸೇವೆಯನ್ನು ಮಾಡುವಂತಹ ಒಬ್ಬ ಆದರ್ಶ ನಿಷ್ಠಾವಂತ ಸೇವಕ ಆಗ್ತಾನೆ ಅಂತ ಸಪ್ಪಣ್ಣಾರ್ಯರು ಅವಾಗನ ಅವರು ನುಡಿದಿದ್ರಂತೆ. ಆ ನುಡಿಯಂತೆಯೇ ತರ್ನಳ್ಳಿ ಗ್ರಾಮದೊಳಗೆ ಅವತರಿಸಿ ಬಂದು ರಾಷ್ಟ್ರ ನಾಯಕನಾಗಿ ನಿಂತವರು ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂಜಿಯವರು. ಅಂತ ಅಪರೂಪದ ನಾಯಕರನ್ನ ಈ ನಾಡಿಗೆ ಕೊಟ್ಟಿರುವಂತ ತರ್ನಳ್ಳಿ ಗ್ರಾಮ, ತರ್ನಳ್ಳಿಯ ಮಣ್ಣಿಗೆ, ತರ್ನಳ್ಳಿಯ ಎಲ್ಲ ತಾಯಂದರಿಗೆ, ಅಣ್ಣನ ಬಳಗದವರಿಗೆ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಪ್ರತಿನಿತ್ಯ ಸಾಯಂಕಾಲ ಕೊತ್ತಲ ಬಸವೇಶ್ವರ ದೇವಾಲಯದಲ್ಲಿ 6 ಗಂಟೆಯಿಂದ 7 ಗಂಟೆವರೆಗೂ ಪ್ರವಚನ ಇರ್ತದೆ, ಪುರಾಣ ಇರ್ತದ. ಕೇಳಾಕ ಬರ್ರಿ. ಯಾರ್ಯಾರು ಕೇಳಾಕ್ ಬರ್ತೀರಿ ಅವ್ರ ಮನಸ್ಸು ಬದಲಿ ಆಗತ್ತ, ಬುದ್ಧಿ ತೀಕ್ಷ್ಣ ಆಗತ್ತ. ಬರೇ ಬಾವಿಯೊಳಗಿನ ಕಪ್ಪಿ ಹಂಗ ಬರೇ ಇಲ್ಲೇ ಮನ್ಯಾಗ ಕುಂತ್ವಿ, ಹನುಮಪ್ಪನ ಗುಡಿಯಾಗ ಕುಂತ್ವಿ, ಇದನ್ನ ಬಿಟ್ಟು ಮುಂದೆ ಬರ್ಲಿಲ್ಲ ಅಂದ್ರ ನಿಮ್ಮನ್ನ ಆಳುವವರು ಸಾಯೋ ತನಕ ನಿಮ್ಮನ್ನ ಹಿಂಗ ಉಳಿಸ್ತಾರ. ಎಲ್ಲಿವರೆಗೂ ನೀವು ಶಿಕ್ಷಣದಿಂದ ಮುಂದೆ ಬರಂಗಿಲ್ಲ, ಎಲ್ಲಿವರೆಗೂ ನೀವು ಓದಂಗಿಲ್ಲ, ಟಿವ್ಯಾಗ ಬರುವಂತ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮ ನೋಡ್ಬೇಕು. ಬರೇ ಧಾರಾವಾಹಿ ನೋಡ್ಕೊಂತ ಕುಂದಿರಬಾರ್ದು, ಬರೀ ಸಿನಿಮಾ ನೋಡ್ಕೊಂತ ಕುಂದಿರಬಾರ್ದು, ಬರೀ ಇವ್ರನ್ನೆಲ್ಲ ಬೈಕೊಂತ ಚಾಡಿ ಹೇಳ್ಕೊಂತ ಅವ್ರ ಹಂಗ ಇವ್ರ ಹಿಂಗ ಅನ್ಕೊಂತ ಕೂಡಬಾರ್ದು. ಬರ್ತಾ 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 ಬದಲಾವಣೆ ಆಗ್ಬೇಕು. ನಾವು ಆಯುಷ್ಯ ಹೋದಂಗ ಬದಲಾವಣೆ ಆಗ್ಬೇಕು. ಸಾಯು ತನಕ ಮುದುಕಿ ಆಗಿ ಹಣ್ಣಾಗಿ ಕುಣಿಯಾಗ ಕುಂದ್ರಸೋ ತನಕ ಬರೀ ಮತ್ತೊಬ್ರು ಮುರಿ ಕೆಲಸನ ಮಾಡ್ತೀನಿ ಅಂದ್ರ ದೇವರ ಆಶೀರ್ವಾದ ಆಗೋದು ಯಾವಾಗ? ಅದಕ್ಕೆ ಸೇಡಮಕ್ ಬರ್ರಿ. ನಿಮ್ಮ ಬಸವರಾಜ್ ಪಾಟೀಲ್ ಸೇಡಂಜಿ ಅವರಿಂದ, ಮಡಿವಾಳಪ್ಪ ಅವ್ರ ಆಶೀರ್ವಾದದಿಂದ ಎಷ್ಟು ದೊಡ್ಡ ಸಾಲಿ ಕಟ್ಟ್ಯಾರ. 51 ವರ್ಷ ಆಗೈತೆ ಸಾಲಿ ಕಟ್ಟಿ. ನೋಡ್ರಿ, ಅವ್ರಿಗೆ ಮಕ್ಕಳಿಲ್ಲ. ಪಾಟೀಲ್ಜಿ ಅವರಿಗೆ ಇರುವಂತ ಸಂಪತ್ತನ್ನೆಲ್ಲ ಅವ್ರ ಶ್ರೀಮತಿಯರು ಆಗಿರುವಂತ ಮಾತೋಶ್ರೀ ಬಸವಲಿಂಗಮ್ಮ ತಾಯಿಯವರು, ನೋಡ್ರಿ ಹೆಸರು ಎಷ್ಟು ಚಂದ ಐತೆ. ಅವ್ರು ಬಸವರಾಜರು, ಅವ್ರು ಬಸವಲಿಂಗ ಮಾರ. ನಮ್ಮ ಗವಾಯಿಗಳು ಇವತ್ತ ಬಸವಣ್ಣನ ವಚನ ಹಾಡ್ಯಾನ್ರಿ. ಆ ವೇದಿಕೆ ಸತ್ಯ ಹಾಡಿಲ್ಲ. ಬಸವರಾಜ್ ಪಾಟೀಲ್ ಊರಾಗ ಬಂದಾಗನ ಅದು ಎಂತ ಅಪರೂಪದ ಸಂಗಮೇಶ್ವರದ ಅಪ್ಪಣ್ಣನವರ ಒಂದು ವಚನವನ್ನ, ಬಹಳ ಅಪರೂಪದ ವಚನ ಬಿಡ್ರಿ, ಬಹಳ ಚಂದ ಬಸವಣ್ಣ ವಚನ ಹಾಡಿದ್ರು. ಅವ್ರಿಗೊಂದು ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಿದ್ರು. ಅದಕ್ಕ ಅವ್ರ ಹೆಸರು ಬಸವರಾಜರು, ಅವ್ರ ಧರ್ಮಪತ್ನಿ ಹೆಸರು ಮಾತೋಶ್ರೀ ಬಸವಲಿಂಗಮ್ಮನ ತಾಯಿಯವರು. ಏಕನಾಮ ಸದಾ ಪ್ರೇಮ್. ಅವ್ರ ಹೆಸರು ಬಸವರಾಜರು, ಅವ್ರು ಬಸವಲಿಂಗಮ್ಮನವರು. ಅವ್ರು ಕಟ್ಟಿರುವಂತ ಕ್ಷೇತ್ರ ಅದು ಕೊತ್ತಲ ಬಸವೇಶ್ವರ ಕ್ಷೇತ್ರ. ಹಿಂಗಾಗಿ ಅವರಿಂದ ಆ ಕ್ಷೇತ್ರ ಇಷ್ಟು ಬೆಳವಣಿಗೆ ಆಗ್ಯದ. ಇಷ್ಟು ಮಾಡಿಯೂ ಕೂಡ ನಾ ಏನೂ ಮಾಡಿಲ್ಲ ಅನ್ನೋ ರಂಗ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಆದರ್ಶವಾದ ಬದುಕು. ಅವರು ಬಸವಲಿಂಗಮ್ಮ ತಾಯಿಯವರು
ಇರುವಂಥ ಸಂಪತ್ತನ್ನೆಲ್ಲ ನಮ್ಮ ಸದಾಶಿವ ಸ್ವಾಮೀಜಿಯವರಿಗೆ ಕೊಟ್ಟಾರೆ. ಅವರನ್ನೇ ತಮ್ಮ ಮಗನನ್ನಾಗಿ ಸ್ವೀಕಾರ ಮಾಡಿ ತಮ್ಮ ಭಾಗಕ್ಕೆ ಬಂದಿರುವಂಥ ಒಂದು 6-8 ಎಕರೆ ಭೂಮಿ, ಮನೆ, ಅಲ್ಲಿರುವಂಥ ಪ್ಲಾಟ್, ಅವ್ರ ದುಡ್ಡು ಎಲ್ಲ ಸ್ವಾಮಿಗಳಿಗೆ. ಮಡಿವಾಳಪ್ಪ ಅವ್ರು ಇಲ್ರಿ, ಮಡಿವಾಳಪ್ಪ ಅವ್ರ ಆಶೀರ್ವಾದದಿಂದ ನಾ ಸೇವಾ ಮಾಡಕ್ಕೆ ಮುಂದೆ ಬಂದೆ. ಇವತ್ತು ಮಡಿವಾಳಪ್ಪ ಅವ್ರು ಎಲ್ಲಿದಾರಪ್ಪ ಅಂದ್ರೆ ಕೊತ್ತಲ ಬಸವೇಶ್ವರ ದೇವಾಲಯದ ಧರ್ಮಾಧಿಕಾರಿಗಳಾಗಿರುವಂಥ ಸದಾಶಿವ ಮೂರ್ತಿ ಅವ್ರ ಹೃದಯದಾಗ ಮಡಿವಾಳಪ್ಪ ಅವ್ರು ಅದಾರ. ಅದಕ್ಕೆ ನೀವ ಮಡಿವಾಳಪ್ಪ ಅವ್ರು ಅಂತೇಳಿ ತಮ್ಮ ಆಸ್ತಿಯನ್ನೆಲ್ಲ ಸಮಾಜಕ್ಕೆ ಇವತ್ತಿನ ದಿನಮಾನದೊಳಗೆ ಕೊಟ್ಟಂತ ಅಪರೂಪದ ವ್ಯಕ್ತಿಗಳು. ಸಾಯಂಕಾಲ 6ಕ್ಕೆ ಬರ್ತೀರೇನ್ರವ ಕೊತ್ತಲ ಬಸವೇಶ್ವರ ದೇವಾಲಯಕ್ಕೆ? ಅಲ್ಲ ಅಲ್ಲ, ಅನುಕೂಲ ಇದ್ರೆ ಬರ್ರಿ. ಬರ್ರಿ ನಾನು ಸಾಕು, ನೀವೊಬ್ರು ಬಂದ್ರೆ ಸಾಕ್ರಿ. ನೋಡಿ ಎಷ್ಟು ಅದ ರಾತ್ರಿ 6ರಿಂದ 7 ನಮ್ಮ ಪ್ರವಚನ ಮುಗಿದ್ಕೊಂಡು ಬಂದ್ಬಿಡ್ರಿ. 7:15 ನಿಮಗೆ ಪ್ರಸಾದ ಮಾಡ್ಸಕ್ ನಾವು ಹೇಳಿರ್ತೀವಿ, ನೀವು ಬಂದ್ಬಿಡ್ರಿ. ಮತ್ತೆ ಉಳಿದ ಕಾರ್ಯಕ್ರಮ ಮತ್ತೆ ನಮ್ಮ ಸೇಡಮ್ಮ ಅವರೆಲ್ಲ ನೋಡ್ತಿರ್ತಾರ. ನೀವು ಮಾತ್ರ 6ರಿಂದ 7:15 ಮಟ್ಟ ಕೇಳಿ ಬರ್ರಿ. ನಿಮ್ಮವ್ರು ಕಟ್ಟಿದ್ದು ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡೋ ಸಲುವಾಗಿ. ಮತ್ತು ಅತ್ಯಂತ ಕಡಿಮೆ ಫೀ ಇರ್ತೈತೆ ಆ ಸಂಸ್ಥೆ ಒಳಗೆ. ನಮ್ಮಲ್ಲೆಲ್ಲ ಬಂದು LKGಗೆ ಸೇರಿಸ್ಬೇಕಾದ್ರೆ ಕನಿಷ್ಠ 2 ಲಕ್ಷ ರೂಪಾಯಿ ಕೊಡ್ಬೇಕು. ಭಾಳ ಕಡಿಮೆ ಅಂದ್ರೆ 2 ಲಕ್ಷ ರೂಪಾಯಿ ಕೊಡ್ಬೇಕು, ಅಷ್ಟು ಫೀ. ಆದ್ರೆ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಒಳಗೆ ಭಾರತೀಯ ಸಂಸ್ಕೃತಿಯನ್ನು ಕೊಡುವಂಥ ಅಪರೂಪದ ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ನಮ್ಮ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ. ನಿಮ್ಮ ಮಕ್ಕಳನ್ನಲ್ಲಿ ಸೇರಿಸ್ರಿ, ಓದಿಸ್ರಿ, ವಿದ್ಯಾವಂತರನ್ನ ಮಾಡ್ರಿ, ಪ್ರಜ್ಞಾವಂತರನ್ನ ಮಾಡ್ರಿ, ಆಚಾರವಂತರನ್ನ ಮಾಡ್ರಿ ಅಂತ ತಿಳ್ಸಾಕ್ ನೀವು ಬಂದೀವಿ. ಜನವರಿ 29ರಿಂದ ನೀಲಹಳ್ಳಿಯಲ್ಲಿ ಕ್ರಾಸ್ನಲ್ಲಿ ನೀಲಹಳ್ಳಿ ಊರಾಗ ನಡೆಯುವಂಥ ಭಾರತೀಯ ಸಂಸ್ಕೃತಿ ಉತ್ಸವದ ವಿಶೇಷ ಕಾರ್ಯಕ್ರಮಗಳು ನಡೀತಾವ. ಒಂದು 2 ಲಕ್ಷ ಜನ ಮಕ್ಕಳಿಗೆ ಕೈತುತ್ತು ಮಾಡಿ ಉಣಿಸುವಂಥದ್ದು, ನೀವ ಮಾಡಿ ಉಣಿಸುವಂಥದ್ದು. ನೀವು ಕಟ್ಕೊಂಡು ಬಂದ್ರೆ ಅಂದ್ರೆ ಬುತ್ತಿ ಕಟ್ಕೊಂಡ್ ಬಂದ್ರೆ ನಿಮಗೂ ಅಲ್ಲೆಲ್ಲ ಮಕ್ಕಳು ಬಂದಿರ್ತಾರ, ಆ ಮಕ್ಕಳಿಗೆ ಕೈತುತ್ತು ಮಾಡಿ ಉಣಿಸೋದು. ಈಗ ನೀವು ಉಣಿಸಿದ್ದಕ್ಕ ನಾವು ದೊಡ್ಡವರಾಗಿವಿ, ನಿಮ್ಮ ಮಕ್ಳು ಹೆಂಗ್ ದೊಡ್ಡವ್ರು ಅಕ್ಕಾರ? ನೀವು ಉಣಿಸಿದಕ್ಕ ದೊಡ್ಡವ್ರು ಅಕ್ಕಾರ ಅವ್ರು. ಅದಕ್ಕೆ ಅಂತ ಒಂದು ಪರಂಪರೆಯನ್ನು ನೆನಪಿಸುವಂತ ಕಾರ್ಯಕ್ರಮವನ್ನು ಪಾಟೀಲ್ಜಿ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಬರ್ರಿ ಅಂತ ನಿಮ್ಮನ್ನು ಕರೆಯೋದಕ್ಕೆ ಬಂದೀವಿ. ಯಾರ್ಯಾರಿಗೆ ಸಾಧ್ಯವಾಗ್ತದೆ ಎಲ್ಲ ಅಣ್ಣನ ಬಳಗದವ್ರೆಲ್ಲರೂ ಕೂಡ ಬರ್ರಿ ಅಂತ ತಿಳ್ಕೊಂಡು ಪ್ರಾರ್ಥಿಸಿ. ಇಲ್ಲಿ ನಮ್ಮ ಬಸವರಾಜ್ ಪಾಟೀಲ್ ಸೇಡಂಜಿ ಅವರ ಬಂಧುಗಳದಾರ. ಇಲ್ಲಿ ನಮ್ಮ ಜಗದೀಶಣ್ಣ ಪಾಟೀಲ್ ಅವರು, ಸಂಜೀವ್ ಕುಮಾರ್ ಪಾಟೀಲ್ ಅವರು, ಮಹೇಶ್ ಪಾಟೀಲ್ ಅವರು, ಇನ್ನೂ ಬಹಳ ಜನ ಅದಾರ ಅವ್ರ ಬಂಧುಗಳೆಲ್ಲ. ಇಲ್ಲೆಲ್ಲ ಅವರು 5-6 ಜನ ಅಣ್ಣ ತಮ್ಮಂದಿರು, ಸಹೋದರರು, ಬಹಳ ಭಕ್ತಿವಂತರು. ಇಲ್ಲೆಲ್ಲ ನಮ್ಮನ್ನು ಮುಂದೆ ಕರ್ಕೊಂಡು ಹೋದ್ರೆ ಅವರೇ ಇರ್ಬೇಕ. ನಾವು ಮುಂದೆ ಕರ್ಕೊಂಡು ಓಡಾಡಿ ಅಭಿಮಾನದಿಂದ ಸೇವಾ ಮಾಡಿ ನೋಡ್ರಿ. ಅವ್ರಿಗೆಲ್ಲ ಎಂತ ಒಳ್ಳೆಯ ಗುಣ. ಓಡಾಡಿ ಮುಂದೆ ಸೇವಾ ಮಾಡಿ ಹಿಂದೋಗಿ ಎಲ್ಲೇ ಕೂತ್ಕೊಂಡ್ರು ಅವರು. ಕೆಲವು ಕಡೆ ಬರೀ ಫೋಟೋ ತೆಗಿಸ್ಕೊಳಕ ಬಡ್ದಾಡ್ತಿರ್ತಾರೆ, ಚಲೋ ಅಂಗಿ ಹಾಕೊಂಡ್ಬಂದು ನಂದು ಬರ್ಲಿ ನಿಂದು ಬರ್ಲಿ ಅಂತೇಳಿ ನಮ್ಮನ್ನ ನುಗ್ಗಿಸಿ ಕಳಿಸ್ಬಿಡ್ತಾರೆ ಕೊನೆಗೆ. ಅಂತಾದ್ರಾಗ ಪಾಪ ಅವರ ಮನೆತನದಲ್ಲಿ ಅದೊಂದು ತ್ಯಾಗ ಗುಣ. ಅಂತ ಮನೆತನಕ್ಕೆ ಕೊತ್ತಲ ಬಸವೇಶ್ವರ, ಸಪ್ಪಣ್ಣಾರ್ಯ, ಮಡಿವಾಳೇಶ್ವರ ಆಶೀರ್ವಾದದಲ್ಲಿ ತಮ್ಮ ಜೋರಾದ ಚಪ್ಪಾಳೆ ಅಭಿನಂದನೆ ಕೊಡ್ತಾರೆ. ನೀವೆಲ್ಲರೂ ಬರೀ ಕಾರ್ಯಕ್ರಮಕ್ಕೆ ಅಂಟಿಕೊಂಡು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇನ್ನು ನಮ್ಮ ಶಿವಯ್ಯ ಸ್ವಾಮಿಗಳು ಬಿಬ್ಬಳ್ಳಿಯವರು ಈ ಸಮಾರಂಭವನ್ನು ಉದ್ದೇಶಿಸಿ ಅವರು 2 ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ನಮ್ಮ ಜಗದೀಶ್ ಗುರುಗಳವರು ಈ ಕಾರ್ಯಕ್ರಮದ ಉದ್ದಕ್ಕೂ ಭಾಗವಹಿಸಿ ಅವರು ಆಗಲೇ ನಿವೃತ್ತರಾಗಿದ್ದಾರೆ. ಆದರೆ ಪಾಟೀಲ್ಜಿ ಅವರೊಂದಿಗೆ ಮತ್ತೆ ಭಾರತೀಯ ಸಂಸ್ಕೃತಿಯನ್ನು ಕಟ್ಟುವುದರಲ್ಲಿ ತಮ್ಮನ್ನು ತಾವು ಪ್ರವೃತ್ತರನ್ನಾಗಿ ಮಾಡಿಕೊಂಡು ಭಾರತ ಮಾತೆಯ ಸೇವೆಯನ್ನು ಮಾಡೋದಕ್ಕೆ ಮಾತ್ರ ನಾ ಎಂದಿಗೂ ಕೂಡ ನಿವೃತ್ತನಾಗೋದಿಲ್ಲ ಅಂತ ತಿಳ್ಕೊಂಡು ಅಭಿಮಾನದಿಂದ ಬಂದು ಗುರುಗಳು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತ ಎಲ್ಲ ಹಿರಿಯರು ಬಂದು ಸೇವೆಯನ್ನು ಮಾಡೋದ್ರಿಂದನೇ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಪೂಜ್ಯ ಶ್ರೀ ಶಿವಯ್ಯ ಸ್ವಾಮೀಜಿಯವರು ಈಗ ಈ ಸಮಾರಂಭವನ್ನು ಉದ್ದೇಶಿಸಿ ಅಪರೂಪವಾದ ಮಾತುಗಳನ್ನ, ಅಂದ್ರೆ ನಿಮ್ಮ ಊರಿಗೆ ಏನು ಸಂಬಂಧಪಟ್ಟಿದೆ ಅಂತ ಮಾತುಗಳನ್ನ, ತಮ್ಮ ಅನುಭವದ ಮಾತುಗಳನ್ನ ಮುಂದಿಗೆ ಅವರು ಹಂಚಿಕೊಳ್ಳಲಿದ್ದಾರೆ. ಆ ಎಲ್ಲ ಮಾತುಗಳನ್ನ ನಾವು ಕೇಳೋಣ ಅಂತ ತಿಳ್ಕೊಂಡು ತಮಗೆಲ್ಲ ತಿಳಿಸಿ ನಮ್ಮೆಲ್ಲರನ್ನೂ ಕೂಡ, ನಮ್ಮ ತಾಯಂದ್ರನ್ನೆಲ್ಲರನ್ನೂ ಕೂಡ ಭಕ್ತಿಯಿಂದ ಸ್ವಾಗತ ಮಾಡಿದ ತರನಹಳ್ಳಿ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ಕೂಡ ಅನಂತ ಶರಣಾರ್ಥಿ.